ಮೌಂಟೆ ಪದವಿಯಲ್ಲಿ ನಡೆದಂಥ ದುರಂತದ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡಲಿಕ್ಕೆ ನಮ್ಮೊಂದಿಗೆ ಸ್ಥಳೀಯರಿದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸರ್, ಏನಾಯಿತು ಬೆಳಿಗ್ಗೆ, ಯಾವ ರೀತಿ ಇದಾಗಿತ್ತು? ಇದು ಮೇಲ್ಗಡೆ 2 ಮರ ಇತ್ತು. ಹಾಗೆ ಮಳೆ ಬಂತಲ್ಲ, ಮಳೆ ಬಂದು ಮೇಲ್ಗಡೆ ಲೂಸ್ ಆಗಿ ಮರ ಎಲ್ಲ ಒಟ್ಟಿಗೆ ಮನೆ ಮೇಲೆ ಬಿತ್ತು. ಮನೆ ಮೇಲೆ ಬಿದ್ದಾಗ ಇದು ಶಬ್ದಾಗುವಾಗ ಅವರು ನಮ್ಮ ಇವ್ರ ಫ್ರೆಂಡ್ ಇದ್ದಾರೆ, ಇವರ ಅಣ್ಣ ಫಸ್ಟ್ ಬಂದು ಹೊರಗಡೆ ನೋಡುವಾಗ ಕೆಳಗೆ ಬೀಳ್ತಿರುವಾಗ ಅವರ ರಕ್ಷಣೆ ಮಾಡಲಿಕ್ಕೆ ಒಳಗೆ ಓಡಿ ಹೋದರು. ಒಳಗೆ ಹೋಗೋರೊಳಗೆ ಬಿದ್ದಾಗಿದೆಯಲ್ಲ, ಇವರು ಸೇಫ್ ಆದರು. ತಂದೆನ ಕರೆದ್ರು, ತಂದೆ ಅರ್ಧ ಸೇಫ್ ಆಗಿದ್ದರು, ಅವ್ರದ್ದು ತಂದೆ. ಮತ್ತು 2 ಮಕ್ಕಳು ಮತ್ತು ಅಂದರೆ ಇವರು ಅಣ್ಣನ ಹೆಂಡತಿ ಮತ್ತು 2 ಮಕ್ಕಳು ಒಳಗಡೆ ಅವರು ಲಾಕ್ ಆದರು. ತಾಯಿ ಸ್ಪಾಟಲ್ಲಿ ಅಲ್ಲಿ ಈ ಕಡೆ ಇದ್ದರು, ಅವರು ಹಂಚಿನ ಮನೆಯಲ್ಲಿದ್ದರು, ಅವರು ಅಲ್ಲಿ ಡೆತ್ ಆದರು. ಮತ್ತು 3 ಜನ ಒಳಗಡೆ ಇದ್ದಾರೆ. ಇವರಲ್ಲಿ ತುಂಬ ಒಂದು ಮಗು ಮತ್ತು ಒಂದು ತಾಯಿ, 2 ಮಗು ಒಂದು ತಾಯಿ ಬಚಾವ್ ಮಾಡೋಕೆ ಎಲ್ಲ ಇದು ಮಾಡ್ತಿದ್ದಾರೆ. ಅದು ಹಿಂದೆ ಗುಡ್ಡದ ಹಿಂದೆ ಮರಗಳಿತ್ತ, ಗುಡ್ಡದ ಹಿಂದೆ ಮರಗಳಿತ್ತ, ಹೇಗೆ? 2 ಮರಗಳಿತ್ತು, ಅದೇ ಕುಸಿರು ಅಂದರೆ ಲೂಸ್ ಆಗಿರ್ಬೋದು. ಇದು ಹಾಗೆ ಇತ್ತಲ್ಲ, ಎತ್ತರ ಇತ್ತು. ಮತ್ತೆ ಈ ಕಡೆ ಮತ್ತೆ ಗುಡ್ಡ ಕುಸಿಯುವಂಥ ಇದೆ ಹಾಗೆ ಸ್ವಲ್ಪ ಲೂಸ್ ಆಗ್ತಾ ಉಂಟಲ್ಲ, ಇನ್ನೂ ಬೀಳುವ ಚಾನ್ಸ್ ಇದೆ. ಇಲ್ಲಿ ಸ್ವಲ್ಪ ಡೇಂಜರ್ ಇದೆ. ಮೇಲ್ಗಡೆ ರೋಡ್ ಇದೆ, ಇನ್ನು ಡೇಂಜರಸ್ ಇರುತ್ತೆ. ಈ ಕಡೆ ನದಿ ಹರಿತಾ ಇದೆ ಅಲ್ಲ, ಈ ಕಡೆ ಇಲ್ಲ, ಆ ಕಡೆ ರೋಡ್ ಇಲ್ಲ. ಈಗ ಯಾವುದು ರೆಸ್ಕ್ಯೂಗೆ ತುಂಬ ಕಷ್ಟ ಇದೆ, ರೆಸ್ಕ್ಯೂಗೆ ತುಂಬ ಕಷ್ಟ ಆಗ್ತಾ ಉಂಟು. ಈ ಟಚಿ JCB ಎಲ್ಲ ಬಂದಿದ್ದರೆ ಇಷ್ಟೊತ್ತಿಗೆ ಕೆಲಸ ಮಾಡ್ಬೋದು. ಯಾವುದು ಗಾಡಿ ವಾಹನ ಬರಲಿಕ್ಕೆ ಜಾಗ ಇಲ್ಲ ಇಲ್ಲಿ. ಆವಾಗ ಇವರು ಬೆಳಿಗ್ಗೆ ಬರುವಾಗ ಇಲ್ಲಿ ಫುಲ್ ಆಗಿತ್ತು ನೀರು, ಅಷ್ಟು ನೀರು ಮಳೆ ಬಂದಿತ್ತಲ್ಲ, ಮಳೆ. ಅದೇ ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 7-8 ದಿವಸಗಳಿಂದ ಧಾರಾಕಾರವಾಗಿ ಮಳೆ ಸುರಿತಾ ಉಂಟು. ಈ ಮಳೆಯಿಂದಾಗಿ ಅನೇಕ ಪ್ರದೇಶಗಳಲ್ಲಿ ಹಾನಿ ಆಗ್ತಾ ಉಂಟು. ಇದಕ್ಕೆ ಜಿಲ್ಲಾಡಳಿತ ಕೂಡ ಮುನ್ಸೂಚನೆಯನ್ನು ನೀಡಿದೆ, ಹವಾಮಾನ ಇಲಾಖೆಯಿಂದ ಕೂಡ ಇದಕ್ಕೆ ಸೂಚನೆ ಬಂದಿದೆ. ಆದರೂ ಕೆಲವೊಂದು ಪ್ರದೇಶದಲ್ಲಿ, ಇಂಥ ಗ್ರಾಮೀಣ ಪ್ರದೇಶದಲ್ಲಿ ಎಲ್ರಿಗೂ ಇದರ ಬಗ್ಗೆ ಮಾಹಿತಿ ಇದೆ. ಇಲ್ಲಿ ಇದು ಒಂದು ಅಪಾಯಕಾರಿ ಜಾಗ ಎಂದು ಮಾಹಿತಿ ಇದೆ. ಅದೇ ರೀತಿ ಇಲ್ಲಿನ ಜಿಲ್ಲಾಡಳಿತ ಇವರಿಗೆ ಮುನ್ಸೂಚನೆಯನ್ನು ಕೂಡ ನೀಡಿದೆ, ಇಲ್ಲಿಂದ ನೀವು ಕೂಡಲೇ ತೆರವಾಗಬೇಕಾದ್ರೆ. ಇದು ಖಾಲಿ ಮುನ್ಸೂಚನೆ ನೀಡಿ ಆರ್ಡರ್ ಮಾಡಿದರೆ ಜನರು ಎದ್ದು ಹೋಗೋದಿಲ್ಲ. ಜಿಲ್ಲಾಡಳಿತ ಇದಕ್ಕೆ ಏನಾದರೂ ಒಂದು ಇವರನ್ನು ಎಬ್ಬಿಸುವಂಥ ಕೆಲಸವನ್ನು ಮಾಡಬೇಕಿತ್ತು. ಅದೇ ರೀತಿ ಈ ರೀತಿ ಆಗಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಮುಖ್ಯವಾಗಿ ಇಲ್ಲಿಗೆ ಬರಲಿಕ್ಕೆ ವ್ಯವಸ್ಥೆ ಇಲ್ಲ. ಒಂದನೇದಾಗಿ JCB ಬರುವುದಾದರೂ ಇಲ್ಲಿ ಸರಿಯಾದ ಮಾರ್ಗದ ವ್ಯವಸ್ಥೆ ಕೂಡ ಇಲ್ಲ. ಇಲ್ಲಿ ನೀವು ನೋಡ್ಬೋದು, ಪಕ್ಕದಲ್ಲಿ ನೀರು ಹರಿತಾ ಉಂಟು, ಅದಕ್ಕೆ ತಡೆಗೋಡೆ ಕೂಡ ನಿರ್ಮಾಣ ಮಾಡಲಿಲ್ಲ. ಇಳಿಜಾರು ಪ್ರದೇಶದಲ್ಲಿ ಮರ ಇರುವುದು ಇದೆಲ್ಲ ಸಹಜ. ಆದರೆ ಇದಕ್ಕೆ ಕಾರಣ ಏನು? ಇದು ಮಣ್ಣನ್ನು ತೆಗೆದು ಮರಗಳನ್ನು ಉರುಳಿಸಿದ ಕಾರಣ ಇವತ್ತು ಹೀಗೆ ಆಗಿದೆ. ಅಲ್ಲಲ್ಲಿ ರೋಡ್ ಮಾಡ್ತಾ ಇದ್ದಾರೆ, ಎಲ್ಲ ಇದೆ. ಆದರೆ ಇದನ್ನು ಯಾರು ತಡೆಯುವವರು ಇಲ್ಲ. ಮೇಲೆ ಗುಡ್ಡದ ಮೇಲೆ ಒಂದು JCB ಬಳಸಿ ಒಂದು ರೋಡ್ ಮಾಡ್ತಾ ಇದ್ರು, ಅದರ ಕಾರಣಕ್ಕೆ ಮಣ್ಣು ಸಡಿಲಗೊಂಡು ಈ ಗುಡ್ಡ ಕುಸಿದೆ ಅಂತ ಹೇಳ್ತೀವಿ. ಖಂಡಿತವಾಗಿಯೂ ಮೇಲಿಂದ ಮಣ್ಣು ತೆಗೆದ ಕಾರಣನೇ ಈ ಇಳಿಜಾರು ಪ್ರದೇಶ ಆದ ಕಾರಣ ಅದು ಮಣ್ಣು ಏನಾಗ್ತದೆ, ಮರಗಳು ಕಡಿದ ಕೂಡಲೇ ಮಣ್ಣು ಮೃದುವಾಗ್ತದೆ, ಸಾಯಿಲ್ ಎಲ್ಲ ಕೆಳಗೆ ಬಿದ್ದು ಈ ರೀತಿ ಆಗಿದೆ. ಈಗ ನಾನೊಂದು ಹೇಳುವುದೇನು ಅಂತ ಹೇಳಿದರೆ, ಮುಖ್ಯವಾಗಿ ಇದಕ್ಕೆ ಕಾರಣ ಏನು? ಸರ್ಕಾರ ಒಂದು ನಿರ್ಣಯ ಮಾಡಬೇಕು. ಕೇರಳದಲ್ಲಿ ಯಾವ ರೀತಿ ವೆಟ್ಲ್ಯಾಂಡ್ ಆ್ಯಕ್ಟ್ ಇದೆಯಾ, ಅದೇ ರೀತಿ ಇಲ್ಲಿ ನಮ್ಮ ಇದರಲ್ಲೂ ಕೂಡ, ಕರ್ನಾಟಕದಲ್ಲಿ ಕೂಡ ವೆಟ್ಲ್ಯಾಂಡ್ ಆ್ಯಕ್ಟ್ ಬರಬೇಕು. ಯಾಕಂತ ಹೇಳಿದರೆ ಆ ಆ್ಯಕ್ಟ್ ಬಂದ್ರೇ ಇಲ್ಲಿ ಸರಿಯಾಗೋದು. ರೆವೆನ್ಯೂ ಡಿಪಾರ್ಟ್ಮೆಂಟ್ ಇದರ ಬಗ್ಗೆ ಕಂಪ್ಲೀಟ್ ಯೋಚನೆ ಮಾಡಬೇಕಾದಂಥ ಇದೊಂದು ವಿಷಯ. ಯಾಕಂತ ಹೇಳಿದರೆ ಇಲ್ಲದಿದ್ದರೆ ಈ ರೀತಿಯ ಘಟನೆಗಳು ಇನ್ನೂ ಮುಂದುವರಿಯುತ್ತದೆ. ಕಳೆದ ಬಾರಿ ಮದನಿ ನಗರದಲ್ಲಿ ಕೂಡ ಇದೇ ರೀತಿಯ ಒಂದು ಘಟನೆ ನಡೆದಿತ್ತು. ಆದರೂ ಜಿಲ್ಲಾಡಳಿತ ಇನ್ನೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲ. ಇದೇ ರೀತಿ ವಾಮಂಜೂರು ಕೆತ್ತಿಕಲ್ಲಲ್ಲಿ ಕೂಡ ಇದೇ ರೀತಿಯ ಒಂದು ಘಟನೆ ನಡೆದಿದೆ. ಆದರೂ ಇನ್ನು ಯಾವುದೇ ರೀತಿಯ ಇದಕ್ಕೆ ಕ್ರಮವನ್ನು ಕೈಗೊಂಡಿಲ್ಲ. ಇವತ್ತು ಇಲ್ಲಿ ಇವರಿಗೆ ಆರ್ಡರ್ ಕೊಟ್ಟಿದ್ದಾರೆ, ಆದರೆ ಅವರ ಪ್ರಾಣ, ಇವತ್ತು 5 ಜನರ ಪ್ರಾಣ ಕೂಡ ಏನಾಯಿತು, 5 ಜನರ ಪ್ರಾಣ ಕೂಡ ಭಯದಿಂದ. ಈಗ ಒಳಗಡೆ ಇರುವ ತಾಯಿ ಮತ್ತು ಮಗುವನ್ನು ರೆಸ್ಕ್ಯೂ ಮಾಡಲಿಕ್ಕೆ ಕೂಡ ನಮ್ಮಿಂದ ಬಹಳಷ್ಟು ಕಷ್ಟ ಆಗ್ತಿದೆ, ಯಾಕಂದರೆ ಇಲ್ಲಿನ ವ್ಯವಸ್ಥೆ ಹಾಗಿದೆ. ಇದು ಇಲ್ಲಿಯ ಜನರ ಮಾತು. ಒಂದು ಮುಂಜಾನೆ ಆದಂತಹ ಘಟನೆ, ಮತ್ತಷ್ಟು ಗುಡ್ಡ ಕುಸಿಯುವಂಥ ಭೀತಿ ಕೂಡ ಇದೆ. ತಾಯಿ ಮತ್ತು ಮಗುವನ್ನು ರಕ್ಷಣೆ ಮಾಡುವಂಥ ಕಾರ್ಯಾಚರಣೆ ನಡೀತಾ ಇದೆ. ಆದರೆ ಹಿತಾಚಿ ಅಥವಾ ಭಾರೀ ಗಾತ್ರದ ಯಂತ್ರಗಳು ಬರದ ಹಿನ್ನೆಲೆಯಲ್ಲಿ ಮ್ಯಾನ್ಯುವಲ್ ಆಗಿ ಇದನ್ನು ಮಾಡುವಂತಹ ಪರಿಸ್ಥಿತಿ ಇದೆ. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ವಿಸರ್ಸಿಕ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.